ದತ್ತವಾಡ ಶ್ರೀ ಸದ್ಗುರು ಬಾಬಾ ಮಹಾರಾಜರವರ ಚರಿತಾಮೃತವು 11ನೇ ಅಧ್ಯಾಯ. ಸೂಚನೆ: ಗುರುವಿನ ಉಪಕಾರವನ್ನು ಮರೆಯುತ್ತ ಗುರುವರನ್ನು ನಿಂದಿಸಿದ ಫಲದಿಂದ ಮರಣ ಹೊಂದಿದ ಸಂಗಪ್ಪನ ಕಥೆಯನ್ನು ವಿವರಿಸುವೆ. ಬಹು ಚಿಕ್ಕಮಾಸೇರಿ ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಮಹಾರಾಜರು ಚಿಕ್ಕೋಡಿಯ ಹರಿಭಾವಿಗೂ ಕುಡುಚಿಯ ಡಾಕ್ಟರಿಗೂ ಉಪದೇಶಿಸಿದ ಕಥೆಯನ್ನು ಕೇಳಿದರಲ್ಲವೇ ಮುಂದಿನ ಮಹತ್ವದ ಕಥೆಯನ್ನು ಶ್ರದ್ಧೆಯಿಂದ ಆಲಿಸಿದರು. ಚಿಕ್ಕೋಡಿ ಎಂಬ ಗ್ರಾಮದಲ್ಲಿ ಸಂಗಪ್ಪ ಅಪ್ಪಣ್ಣ ಎಂಬಾತನು ಮಾತವ ಎಂಬ ಸತಿಯ ನಡಗೂಡಿ ಬಡತನದಿಂದ ಬಳಲುತ್ತಿದ್ದರು. ಇರ್ಸಂಗಪ್ಪನು ಕುಪ್ಪಸದ ಜವಳಿ ಗಂಟನ್ನು ಹೆಗಲ ಮೇಲೆ ಹೊತ್ತು ಸುತ್ತಲಿನ ಹಳ್ಳಿಗಳ ಸಂತೆಗೆ ಹೋಗಿ ಮಾರಾಟ ಮಾಡಿಕೊಂಡು ಅದರಲ್ಲಿ ಉತ್ಪತ್ತಿಯಾದ ಹಣದಿಂದ ಜೀವಿಸಿದರು. ಈತನು ದತ್ತವಾಡದ ಸಂತೆಗೂ ಬರುತ್ತದೆ. ದತ್ತವಾಡಿಗೆ ಬಂದಾಗೆಲ್ಲ ಶ್ರೀ ಬಾಬಾ ಮಹಾರಾಜರ ದರ್ಶನ ಮಾಡಿಕೊಂಡು ನಮಸ್ಕರಿಸಿ ಹೋಗುತ್ತಿದ್ದರು. ಒಂದು ದಿವಸ ಇರ್ಸಂಗಪ್ಪನು ಮಹಾರಾಜರ ಸನ್ನಿಧಿಗೆ ಬಂದು ತನ್ನ ಬಡತನದ ಸುದ್ದಿಯನ್ನು ಹೇಳುತ್ತಾ, ಪ್ರಪಂಚದಲ್ಲಿ ಮಹಿಳೆಯರಾದವರು ಆಶೀರ್ವಾದ ಕೊಡುವಂತೆ ಹಣವನ್ನು ಯಾರೂ ಕೊಡುವರಿಲ್ಲ. ದಾರಿದ್ರ್ಯವು ಹುಲ್ಲಿಗೆ ಸಮಾನವಾದುದು. ಇದನ್ನು ಸುಡುವರು ಯಾರೂ ಹುಟ್ಟಲಿಲ್ಲ ಎಂದು ಮತ್ತೆ ಎಂದರು. ಮತ್ತೇವ ಕ್ರೀಡಿತಾ ವೃತ್ತ ಹರತಾಂ ಸುಟ್ ಜನರಿಗೆ ಅರತ್ಯಸುಕುವಂ ತಾನೇವ ಬಾಸ್ಕಸ್ತನರು ಹರಿಪುತ್ರಂ ನೆರೆಸುಟ್ಟ ಭಾರ್ಯಮಯಾವ ಗಿ ಪರಂತ ಲಂಕಾಪುರಂ ಸುರರಾಜಂ ಬೆಳೆಸಿದ್ದ ತೋಟವನ್ನು ತಾಂ ಭೀಮಾನುಜಂ ಸುಟ್ಟನಿ ದೆರೆಯೋಳಿಲ್ಲ ದರಿದ್ರ ಕುಲವು ಸುಡುವರ ಬಾಬಾ ಮಹಾರಾಜರೇ. ಈಶ್ವರನು ಸರ್ವರಿಗೆ ಪ್ರತ್ಯಾನವನ್ನು ಉಂಟು ಮಾಡುವ ಕಾಮನನ್ನು ತನ್ನ ಹನೆಗಣ್ಣಿನಿಂದ ಸುಟ್ಟನು. ವಾಯುಪುತ್ರನಾದ ಹನುಮಂತನು ಲಂಕಾಪುರವನ್ನು ಸುಟ್ಟನು. ಅರ್ಜುನನು ದೇವೇಂದ್ರನ ತೋಟವನ್ನು ಸುಟ್ಟನು. ಆದರೆ ಬಡತನ ಎಂಬ ಹುಲ್ಲನ್ನು ಸುಡಲು ಯಾರಿಂದಲೂ ಆಗಲಿಲ್ಲ. ಮಹಾರಾಜರೇ, ನನ್ನ ಬಂಧು ಬಳಗದವರು ತಕ್ಕ ಮಟ್ಟಿಗೆ ಶ್ರೀಮಂತರು. ಅವರ ಭಾಗ್ಯವು ನನಗೆ ಬರುವಂತಿಲ್ಲ. ನನ್ನ ಬಡತನ ಸ್ಥಿತಿಯನ್ನು ಯಾರು ನಿವಾರಣೆ ಮಾಡೋರು ಏನು ದೇವರೇ ಬಲ್ಲ ಎಂದು ಇರ್ಸಂಗಪ್ಪನನ್ನು ಮಹಾರಾಜರು, ಎಲೈ ಇರ್ಸಂಗಪ್ಪನೇ, ಒಬ್ಬರ ಭಾಗ್ಯವು ಒಬ್ಬರಿಗೆ ಬರುವುದಿಲ್ಲ. ಇದು ಪರಮಾತ್ಮನ ನಿಯಮ. ದರಿದ್ರವು ಅನಾನ ದೋಷ ಪ್ರಭಾವದಿಂದ ಉಂಟಾಗುತ್ತದೆ. ನಿನ್ನ ಬಂಧುಗಳು ಶ್ರೀಮಂತರಾಗಿದ್ದರೂ ಅದು ನಿನಗೆಲ್ಲಿಂದ ಬಂದಿತ್ತು? ಮುಕ್ತೇವಿ ವೃತ್ತ ಧನನಾಥಂ ಸಕನಾದೋಡಂ ಪರಶಿವಂ ಭಿಕ್ಷಾನ್ ಉಂಡ ರಕ್ಷಣ ಕರ್ತಂ ಗನ ನೆಂಟನಾಗಿರು ತಿರಲ್ ಧರ್ಮಾರಿಗಳ ಬಿಡುತ್ತಂ ದಳುತ್ತಂ ದೇಶವ ಸುತ್ತಿದರ ಭೂಯೋಳ್ ತನ್ನ ವರ್ಗೆ ಇಷ್ಟೇ ದುಡಾಂ ತವಯಂಬಪ್ಪದು ತನ್ನ ಭಾಗ್ಯ ತನೈ ಯೋಚಿಸಲು ಸಂಗಪ್ಪನೆ. ಕುಬೇರನು ಗೆಳೆಯನಾದರೂ ತಿರಿದುಣ್ಣುವುದು ಶಿವನಿಗೆ ತಪ್ಪಲಿಲ್ಲ. ಜಗದ್ರಕ್ಷಕನಾದ ಶ್ರೀಕೃಷ್ಣನು ನೆಂಟನಾಗಿದ್ದರು, ಪಾಂಡವರು ತಿರಿದುಳ್ಳರು. ಅಂದ ಮೇಲೆ ತನ್ನ ಬಂಧುಗಳಿಗೆ ಎಷ್ಟು ಧನ ಕರವಿದ್ದರೂ ಅದು ತನ್ನದಾಗದು. ಇರಲಿ, ನಿನ್ನ ಬಡತನವು ನೀಗುವುದು ಎಂದು ಹೇಳಿ 25 ಸುವರ್ಣ ವರಗಳನ್ನು ಕೊಟ್ಟು ಒಂದು ಚಿಕ್ಕದಾದ ಕುದುರೆಯನ್ನು ಸಹ ಕೊಟ್ಟು, ಇದರಿಂದ ನೀನು ವ್ಯವಹಾರ ನಡೆಸು, ನೀನು ಶ್ರೀಮಂತನಾಗು ಎಂದು ಹೇಳಿ ಇರ್ಸಂಗಪ್ಪನನ್ನು ಚಿಕ್ಕೋಡಿಗೆ ಕಳಿಸಿದರು. ಇರ್ಸಂಗಪ್ಪನು ಗುರುಕೃಪೆಯಿಂದ ಬರಬರ್ತಾ ಶ್ರೀಮಂತನಾದನು. ಒಂದು ದಿವಸ ಮಹಾರಾಜರು ಚಿಕ್ಕೋಡಿಗೆ ಹೋಗಿದ್ದರು. ಇರ್ಸಂಗಪ್ಪನು ಮಹಾರಾಜರಿಗೆ ಪಾದಪೂಜೆ ಊಟೋಪಚಾರಗಳಿಂದ ತೃಪ್ತಿಪಡಿಸಿದರು. ಇರ್ಸಂಗಪ್ಪನು ಮಡದಿ ಮಾತವರು ಮಹಾರಾಜರನ್ನು ಕುರಿತು, ಗುರುಪ್ರಭು, ತಮ್ಮ ಕೃಪೆಯಿಂದ ನಮ್ಮ ಬಡತನವು ಬಯಲಾಯಿತು. ಬಂಜೇತನವು ಮಾತ್ರ ನನ್ನ ಪಾಲಿಗುಯಿತು. ರೊಕ್ಕವನ್ನು ಕೊಟ್ಟ ಮಹಿಳೆಯರು ಮಕ್ಕಳನ್ನು ಕೊಡುತ್ತಾರೆಂದು ನನ್ನ ನಂಬಿಕೆ.
ನನಗೆ ಸಂತಾನವಾಗುವಂತೆ ಅನುಗ್ರಹಿಸಬೇಕು ಎಂದು ಹಠವಿಳಿದರು. ಅದಕ್ಕೆ ಗುರುನಾಥನು, ರೊಕ್ಕವು ಕೊಡುವುದಾಗಲಿ, ಮಕ್ಕಳ ನಮ್ಮ ಕೈಯ ನೆತ್ತಿ ಕೊಡಲಿಕ್ ಹೌದ್ಯಂ, ಮಕ್ಕಳ ಬಯಸುವ ನಿನಗಂ ಮುಕ್ಕಣ್ಣನ್ನು ಕೊಡುವನೆಂದು ಕೊಟ್ಟ ಪ್ರಸಾದ. ಬಾಬಾ ಮಹಾರಾಜರು ಮಾಂತ ಹೋಗಿ ಪ್ರಸಾದವಿತ್ತು ಆಶೀರ್ವದಿಸಿ ದತ್ತವಾಡಿಕೆ ಬಂದರು. ಗುರುವರನ ಪ್ರಸಾದ ಆಶೀರ್ವಾದ ಪ್ರಭಾವದಿಂದ ಮಾಂತವನ್ನು ಗರ್ಭಧರಿಸಿದರು. ನಾವು ಮಾಸ ತುಂಬಿದೊಡನೆ ಅವಳ ಜವಳಿ ಗಂಡು ಮಕ್ಕಳು ಹೆತ್ತರು. ಮಾತವನ್ನು ಮನೆ ಕೆಲಸಗಳನ್ನು ಸಾಗಿಸಿಕೊಂಡು ಜೋಡು ಮಕ್ಕಳನ್ನು ಜೋಪಾನ ಮಾಡುವುದು ತನಗೆ ಕಷ್ಟವೆನಿಸಿತು. ಸದ್ಗುರು ಮಹಿಮೆಯನ್ನು ಅರಿತು ಮಾತವನ್ನು ತನ್ನ ಮಕ್ಕಳಿಗೆ ಗುರುನಾಥನಿಂತಲೂ ಬಾಬಾ ಮಹಾರಾಜನಿಂತಲೂ ಹೆಸರಿಟ್ಟು ಕರೆಯುತ್ತಿದ್ದವು. ಇರ್ಸಂಗಪ್ಪನಿಗೆ ಈ ಹೆಸರುಗಳು ಸರಿಬೀಳಲಿಲ್ಲ. ತಮ್ಮ ಮನೆದೇವರಾದ ದುರ್ದುಂಡೇಶ್ವರನೆಂದು ವಿರೂಪಾಕ್ಷನೆಂದು ಹೆಸರಿಟ್ಟು ಕರೆಯುತ್ತಿದ್ದರು. ಮಕ್ಕಳಿಗೆ ಮಾತವು ತಾನಿಟ್ಟ ಹೆಸರುಗಳನ್ನೇ ಕರೆಯುತ್ತಿದ್ದರು. ಇರ್ಸಂಗಪ್ಪನು ತಾನಿಟ್ಟ ಹೆಸರುಗಳಿಂದಲೇ ಮಕ್ಕಳನ್ನು ಕರೆಯುತ್ತಿದ್ದರು. ಇರ್ಸಂಗಪ್ಪನಿಗೆ ಐಶ್ವರ್ಯ ಮದವು ತಲೆ ಎತ್ತಿತು. ಹುತ್ತು ದೊಡ್ಡದಾದರೆ ದೊಡ್ಡ ಹಾವುಗಳು ಸೇರಿಕೊಳ್ಳುವಂತೆ ಐಶ್ವರ್ಯವು ದೊಡ್ಡದಾದಂತೆಲ್ಲ ಕೆಟ್ಟಗಳು ಹೃದಯದಲ್ಲಿ ಸೇರಿಕೊಳ್ಳುತ್ತವೆ ಎಂಬಂತೆ ಇರ್ಸಂಗಪ್ಪನಲ್ಲಿ ಅಹಂಕಾರವು ಕುಡಿಚಾಚಿತು. ಕಾಮಕ್ರೋಧಾದಿಗಳಿಗಿಂ ದೊರೆಯಿತು. ಕಾಮಕ್ರೋಧಾದಿಗಳಿಗಿಂಬು ದೊರೆಯಿತು. ಸದ್ಗುರುವರು ಹಿಮ್ಮೆಟ್ಟಿದರು. ದೇವರ ಜ್ಞಾನ ಮನಸ್ಸಿಗೆ ಹೀನವಾಯಿತು. ನಡುವೆ ಸೀರೆ ಹರಿದರೆ ಉಡಲಾಸಲು, ನಡುವೆ ಸಿರಿತನ ಬಂದರೆ ಇಡಲಾಸಲು ಎಂಬ ಗಾದೆಯಂತೆ ಇರ್ಸಂಗಪ್ಪನು ನಡುವೆ ಬಂದ ಸಿರಿತನದಿಂದ ಹಿಂದಿನ ಕಷ್ಟಗಳನ್ನು ಮರೆತರು. ಅಲ್ಲದೆ ಬಾಬಾ ಮಹಾರಾಜರಲ್ಲಿರುವ ವಿಶ್ವಾಸ ತಪ್ಪಿತು. ಒಂದು ದಿವಸ ಹೆಂಡತಿ ತನ್ನ ಮಕ್ಕಳಿಗೆ ಗುರುನಾಥ, ಬಾಬಾ ಮಹಾರಾಜ ಎಂದು ಗಟ್ಟಿಯಾಗಿ ಕೂಗಿ ಕರೆದಿದ್ದಕ್ಕೆ ಇರ್ಸಂಗಪ್ಪನು ಸಿಟ್ಟಿಗೆದ್ದು, ಎಲೈ, ನಾನು ಕರೆಯುವಂತೆ ದುರುಂಡೇಶ ವಿರೂಪಾಕ್ಷ ಎಂದು ಕರೆಯಬೇಕು ಎಂದರು. ಅದಕ್ಕೆ ಮಾತವನು, ಬಾಬಾ ಮಹಾರಾಜರ ಕೃಪೆಯಿಂದ ಹುಟ್ಟಿದ ಮಕ್ಕಳಿಗೆ ತಾವು ಇಟ್ಟ ಹೆಸರು ಚೆನ್ನಾಗಿರುವುದಿಲ್ಲ. ನಾನು ಇಟ್ಟ ಹೆಸರು ಚೆನ್ನಾಗಿರುತ್ತದೆ ಎಂದರು. ಅದಕ್ಕೆ ಇರ್ಸಂಗಪ್ಪನು, ಬಾಬಾ ಒಬ್ಬ ಮನುಷ್ಯರು ಮಕ್ಕಳನ್ನು ಕೊಡುವಂತೆ ಮಹಾದೇವನಾದ ನಮ್ಮ ಮನೆದೇವರೇ ಅಂದರೆ ದುರ್ದುಂಡೇಶ್ವರೇ ನಮಗೆ ಮಕ್ಕಳನ್ನು ಅನುಗ್ರಹಿಸಿದ್ದಾರೆ. ಆ ದತ್ತವಾಡದವನಿಂದ ಏನಾಯಿತು ಎಂದು ನುಡಿಯುವ ಸಮಯದಲ್ಲಿ ಅಕಸ್ಮಾತ್ ದತ್ತವಾಡದಿಂದ ಬಾಬಾ ಮಹಾರಾಜರು ಅಲ್ಲಿಗೆ ಬಂದು ಹೊರಗೆ ನಿಂತು ಈ ಮಾತುವನಿಗೆ ಹಾಗೆ ಹಿಂದಿರುಗಿದರು. ಮಾತವನು ಹಿಂದಿರುಗುತ್ತನ್ನು ಕೊಂದು ಅವರನ್ನು ಕರೆಯಲು ಹೊರಗೆ ಬಂದರು. ಮಹಾರಾಜರು ಕಣ್ಣಿಗೆ ಬೀಳಲಿಲ್ಲ. ಮಾತವನು ತನ್ನ ಪತಿ ಇಂತೆಂದು, ಸುರದೇನೋ ಪಶು ಒಪ್ಪುದೇ, ಸುರ ತರುವುದು ವೃಕ್ಷ ಒಪ್ಪುದೇ, ತಿಳಿಯಲಿಕ್ಕದರೋಳ್ ಗುರುನಾಥನು ಮಾನವನೆಂ ತರುವಲ್ಲಿ ಭಾವ ನಿನಗೆ ಗುರುವೇ ದೈವ. ಗುರುಮೂರ್ತಿಯನ್ನು ಮನುಷ್ಯನೆಂದು ಭಾವಿಸಬಾರದು ಎಂದು ಹೇಳಿದರು. ಕೆಲವು ದಿನಗಳಲ್ಲಿ ಮಕ್ಕಳ ಬಗ್ಗೆ ಕಾಯಿಲೆಯು ಸಂಭವಿಸಿ ಕಾಲಾಧೀನರಾದ ಬರಬರುತ್ತಾ ಆಸೆ ನುಂಗಿದ ಬೆಳವಲ ಹಣ್ಣಿನಂತೆ ಐಶ್ವರ್ಯ ಎಲ್ಲವೂ ಅದೃಶ್ಯವಾಯಿತು. ಇರ್ಸಂಗಪ್ಪನಿಗೆ ಕಾಯಿಲೆಯೂ ಸಂಭವಿಸಿತು. ಕೈಯಲ್ಲಿ ಹಣವಿಲ್ಲವಾಯಿತು, ಮೈಯಲ್ಲಿ ನೆನವಿಲ್ಲವಾಯಿತು. ಆಗ ಸದ್ಗುರುವು ತಲೆ ಎತ್ತಿತು. ಬಿಸಿ ಇಲ್ಲದೆ ಬೆಣ್ಣೆ ಕರಗೋದೇ. ಇರ್ಸಂಗಪ್ಪನು ಬಾಬಾ ಮಹಾರಾಜರನ್ನು ನಿಂದಿಸಿದ ತಪ್ಪಿಗಾಗಿ ನನಗೀಗ ಅವಸ್ಥೆ ಪ್ರಾಪ್ತವಾಯಿತು ಎಂದು ಗುರುವಾಡಿದರು. ಬಾಬಾ ಮಹಾರಾಜರ ಸನ್ನಿಧಿ ಹೋಗಬೇಕೆಂದರೆ ಶರೀರದಲ್ಲಿ ಶಕ್ತಿ ಇರಲಿಲ್ಲ. ಮಾತವನು ಮಕ್ಕಳನ್ನು ಐಶ್ವರ್ಯವನ್ನು ಕಳೆದುಕೊಂಡು ಹಂಬಲಿಸುವ ರೋಗಿಯಾದ ಪತ್ನಿಯನ್ನು ಕುರಿತು ನಿಂತಿದ್ದರು. ದೊರೆ ಮುಡಿದರೆ ಹರಕಾಯುವುದು,
ಹರ ಮುನಿದರೆ ಗುರು ಕಾಯನೆಂಬುದು ಸತ್ಯ. ಗುರು ಮುನಿದರೆ ಕಾಯುವರಿಲ್ಲವು. ಪರೀಕ್ಷಿಸ ಗುರುವೇ ಕಾಯಬೇಕೆನ್ ದುಸದರ, ಕಾಯಬೇಕೆಂದುಸ್ತರ. ಕೆಲವು ದಿನಗಳಲ್ಲಿ ದಿವಸಗಳಲ್ಲಿ ತಿರ್ಸಂಗಪ್ಪನು ಕಾಲಾಧೀನನು. ಮಾತವನ್ನು ದುಃಖದಿಂದ ಬದಿಗೆ ಉತ್ತರ ಕ್ರಿಯಾದಿಗಳನ್ನು ಮಾಡಿ ದತ್ತ ಮಾಡಿಕೆಗಳು ಗುರು ಸನ್ನಿಧಿಯಲ್ಲಿ ನಡೆದ ಸರ್ವಸಂಗತಿಯನ್ನು ಸ್ಪಷ್ಟಪಡಿಸಿದರು. ಅವನಿಗೆ ಈ ಮಾತವನ್ನು ಗುರುನಾಥನ ಆಶೀರ್ವಾದ ಬಲದಿಂದ ಗುರುಲಿಂಗವ್ವ ಎಂಬ ಹೆಸರಾಂತ ಪರಮ ಭಕ್ತಳಾದ ಎಂಬಲ್ಲಿಗೆ ಶ್ರೀ ಸದ್ಗುರು ಬಾಬಾ ಮಹಾರಾಜರ ಚರಿತಾಮೃತದಲ್ಲಿ 11ನೇ ಅಧ್ಯಾಯ